ನನ್ನ ಹೆಸರು ವೆಂಕಟೇಶ್ ಅಂತ, ಪದ್ಮಾವತಿ ಯಜಮಾನ್ರು ನಾನು. ಇವ್ರಿಗೆ 2019ರಲ್ಲಿ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದಾಗ ಅವರಿಗೆ ಮಾತಾಡೋಕ್ಕೂ ಬರ್ತಿರಲಿಲ್ಲ, ಕೈಕಾಲು ನಡೆಯೋಕ್ಕಾಗ್ತಿರಲಿಲ್ಲ, ಕೈಯಲ್ಲಿ ಆಡ್ಸೋಕ್ಕಾಗ್ತಿರಲಿಲ್ಲ, ನಡೆಯೋಕ್ಕಾಗ್ತಿರಲಿಲ್ಲ. ಹಾಸಿಗೆ ಮೇಲೇ ಎಲ್ಲ ಮಲ್ಕೊಳ್ತಿದ್ರು, ಯಾವಾಗಲೂ ಎದ್ದೇಳೋಕ್ಕಾಗ್ತಿರಲಿಲ್ಲ. ಆಗ ನಾವು ಒಂದು ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಥರ ಚಿಕಿತ್ಸೆ ಮಾಡಿಸ್ತೀವಿ, ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಆಮೇಲೆ ಮಾಡಿಸ್ತಾ ಇರುವಾಗ ಅಲ್ಲೂ ಟ್ರೀಟ್ಮೆಂಟ್ ಆದಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಇವರಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಸರಿಯಾಗಿ. ಮನೆಗೆ ಕರ್ಕೊಬಂದ್ವಿ. ಮನೆಗೆ ಕರ್ಕೊಬಂದಾಗ ಮನೇಲೂ ಏನೂ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಆಮೇಲೆ ಹೇಳಿದ್ರು ಯಾರೋ ಸ್ಪೀಚನಿಗೆ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರಂತ. ಇದು ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಎಲ್ಲ ಇದೆ, ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ಹೇಳಿದ್ಮೇಲೆ ಇಲ್ಲಿ ಬಂದು ತೋರಿಸ್ಕೊಂಡ್ವಿ. ತೋರಿಸಾಗ ಇವರು ತುಂಬ ಇಲ್ಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಚೆನ್ನಾಗಿ ಇದೆ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ ಎಲ್ಲ ಥರದ್ದು ಇದು ಮಾಡಿಸ್ಮೇಲೆ ಈಗ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಮೊದಲಿಗಿಂತ ತುಂಬ ಇಂಪ್ರೂವ್ ಆಗಿದ್ದಾರೆ. ನಡೀತಾರೆ, ಈಗ ಮಾತಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಬರೀತಾರೆ, ಎಲ್ಲ ಮಾಡ್ತಾರೆ. ಈಗ ಎಲ್ಲ ಮನೆ ಕೆಲಸನೂ ಶುರು ಮಾಡಿದ್ದಾರೆ, ಮಾಡ್ತಾರೆ ಎಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿದೆ. ಹೆಸರು ಪದ್ಮಾವತಿ ಅಂತ. ನಾನು ಸ್ಟ್ರೋಕಾಗಿ 4 ವರ್ಷ ಆಯಿತು ನನಗೆ. ಈಗ ನಾನು ಸ್ಪೀಚನಿಂಗ್ ಬಂದಮೇಲೆ ಎಲ್ಲ ತೋರಿಸಿ ಚೆನ್ನಾಗಿದ್ದೀನಿ. ಇವಾಗ ನಾನು ಮೆಮೊರಿ ಇರಲಿಲ್ಲ, ನನಗೆ ನೆನಪಿನ ಶಕ್ತಿ ಇರಲಿಲ್ಲ, ಮತ್ತು ಸರಿಯಾಗಿ ಓಡಾಡೋಕ್ಕೆ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಚೆನ್ನಾಗಿದೆ, ಮೆಮೊರಿ ಚೆನ್ನಾಗಿದೆ, ಮತ್ತು ಓದ್ತೀನಿ, ಬರೀತೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ನನಗೆ ಟಾಸ್ಕ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಟಾಸ್ಕ್ ಎಲ್ಲ ಮಾಡ್ತಿದ್ದೆ, ಬರೆಯೋದೆಲ್ಲ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ. ಇವಾಗ ಇಂಪ್ರೂವ್ ಆಗಿದ್ದೀನಿ ನಾನು. ಓದೋದು, ಬರೆಯೋದು, ಆಮೇಲೆ ಟೆಸ್ಟ್ ಕೊಡ್ತಾಯಿದ್ರು ನನಗೆ. ಟೆಸ್ಟ್ ಎಲ್ಲ ಪಾಸ್ ಮಾಡ್ತಿದ್ದೆ, ಬರೀತಾಯಿದ್ದೆ ನಾನು, ಓದ್ತಾಯಿದ್ದೆ. ಓದೋಕ್ಕೆ ಬರೆಯೋಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ಆಗ್ತಾಯಿರಲಿಲ್ಲ ನನಗೆ, ರೈಟ್ ಹ್ಯಾಂಡಲ್ಲಿ. ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಕಲ್ತ್ಕೊಂಡಿದ್ದೀನಿ. ಇವಾಗ ಓದ್ತೀನಿ, ಬರೀತೀನಿ, ಓಡಾಡ್ತೀನಿ. ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಟ್ಟಿದ್ರು ಇಲ್ಲಿ. ಸ್ಪೀಚ್ ಥೆರಪಿಲಿ ನನಗೆ ಟಾಸ್ಕ್ ಎಲ್ಲ ಕೊಡ್ತಾಯಿದ್ರು. ಮತ್ತು ನನಗೆ ಬರೆಯೋದು ಬರ್ತಾಯಿರಲಿಲ್ಲ, ಬರೆಯೋದು ಹೇಳ್ಕೊಟ್ರು. ಆಮೇಲೆ ಓದೋದು ಬರ್ತಾಯಿರಲಿಲ್ಲ, ನೆನಪಿನ ಶಕ್ತಿ ಇರಲಿಲ್ಲ, ಓದೋದೆಲ್ಲ ಹೇಳ್ಕೊಟ್ರು. ಮತ್ತು ನನಗೆ ಪಜಲ್ಸ್ ಎಲ್ಲ ಕೊಟ್ಟು ಅದೆಲ್ಲ ಹೇಳ್ಕೊಡ್ತಾಯಿದ್ರು. ಮತ್ತು ಜೋಡಿಸೋದು, ರೈಟಿಂಗು, ಮತ್ತು ಮೆಮೊರಿ ಇರಲಿಲ್ಲ, ಅದೆಲ್ಲ ಜೋಡಿಸೋದೆಲ್ಲ ಯಾವುದು ಹೆಂಗೆ ಜೋಡಿಸೋದು. ಮತ್ತು ಪಿಕ್ಚರ್ಸ್ ಎಲ್ಲ ತೋರಿಸ್ತಾಯಿದ್ರು ನನಗೆ. ಪಿಕ್ಚರ್ಸ್ ಎಲ್ಲ ತೋರಿಸಿ ಇದೆಲ್ಲ ಜೋಡ್ಸೋಕೆ ಹೇಳ್ತಿದ್ರು, ಅದೆಲ್ಲ ಮಾಡ್ತಿದ್ದೆ. ಮೆಮೊರಿ ಪವರ್ ಚೆನ್ನಾಗಿದೆ ಈಗ ನನಗೆ. ಚೆನ್ನಾಗಿ ನೆನ್ಪಿಟ್ಕೊತೀನಿ. ಅಡುಗೆಯಲ್ಲೆಲ್ಲ ಈಗ ಮೊದಲೆಲ್ಲ ನೆನಪಿರ್ತಿರ್ಲಿಲ್ಲ. ಈ ಸ್ಪೀಚಲ್ಲಿ ಹಿಂಗೆ ಬಂದು ಇಲ್ಲಿ ಥೆರಪಿ ತೊಗೊಂಡ್ಮೇಲೆ ನನಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ. ಚೆನ್ನಾಗೆಲ್ಲ ನೆನಪಿಟ್ಕೊಂಡು ಮನೇಲಿ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಪದ್ಮಾವತಿ ಅವರು 2023ಯಲ್ಲಿ ಆಯುಷ್ಗೆ ಮಾತಿನ ಪರೀಕ್ಷೆಗೆ ಬಂದಿದ್ದರು. ಸೊ ಅವ್ರು ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಅವರಿಗೆ ಮಾತಾಡಬೇಕಾದ್ರೆ ಪದಗಳ ಜೋಡಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದೇ ರೀತಿ ನೆನಪಿಸ್ಕೊಂಡು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಆ ಎಲ್ಲ ತೊಂದರೆಗಳು ಅವ್ರದ್ದು ಆ್ಯಕ್ಟಿವಿಟೀಸ್, ಅಂದರೆ ಬೇರೆಯವ್ರ ಜೊತೆ ಮಾತಾಡೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದು, ಆ ಥರ ಕಾನ್ವರ್ಸೇಷನನ್ನೆಲ್ಲ ಅಫೆಕ್ಟ್ ಮಾಡ್ತಾಯಿತ್ತು. ಸೊ ಡೀಟೇಲಾಗಿ ನಾವು ಅವ್ರಿಗೆ ಇವ್ಯಾಲ್ಯೂಯೇಷನ್ ಮಾಡಿ ಸ್ವಲ್ಪ ತಿಂಗಳುಗಳ ಕಾಲ ಅವರು ಮಾತಿನ ತರಬೇತಿ ಮತ್ತು ಫಿಸಿಯೋ ತರಬೇತಿ ಎರಡನ್ನೂ ತೊಗೊಂಡ್ರು. ಸೊ ಇವಾಗ ಅವ್ರದ್ದು ಮಾತಾಡಬೇಕಾದ್ರೆ ಅಷ್ಟೊಂದು ತೊಂದರೆ ಆಗ್ತಿಲ್ಲ, ಪದಗಳನ್ನು ನೀಟಾಗಿ ಬಳಸಿ ನೀಟಾಗಿ ಮಾತಾಡ್ಬೋದು. ಅದೇ ರೀತಿ ಮೆಮರಿ ರಿಲೇಟೆಡ್ ಇಶ್ಯೂಸೂ ಇವಾಗ ಕಡಿಮೆ ಆಗಿದೆ, ಎಲ್ಲನೂ ನೆನ್ಪಿಟ್ಕೊಂಡು ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಅದರಿಂದ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ತುಂಬ ಇಂಪ್ರೂವ್ ಆಗಿದೆ. ಸೊ ಆಯುಷ್ ಈಗ ಸ್ಟ್ರೋಕ್ ಆಗಿ ಅಥವಾ ಆಕ್ಸಿಡೆಂಟ್ ಆಗಿ ಮಾತಿನ ತೊಂದರೆ ಅಥವಾ ಫಿಸಿಯೋಥೆರಪಿ ಏನಾದರೂ ಬೇಕಿತ್ತು ಅಂತ ಅಂದರೆ ಆಯುಷ್ಗೆ ಬರ್ಬೋದು. ಸೊ ಆಯುಷಲ್ಲಿ ಸ್ಪೆಷಲೈಸ್ಡ್ ಯೂನಿಟ್ಸ್ ಇದ್ದಾವೆ. ಸೊ ಸ್ಪೆಷಲೈಸ್ಡ್ ಯೂನಿಟ್ ನೇಮ್ ಬಂದು ಕ್ಲಿನಿಕ್ ಫಾರ್ ಅಡಲ್ಟ್ ಆ್ಯಂಡ್ ಎಲ್ಡರ್ಲಿ ಪರ್ಸನ್ಸ್ ವಿತ್ ಲ್ಯಾಂಗ್ವೇಜ್ ಡಿಸಾರ್ಡರ್. ಸೊ ಅಲ್ಲಿ ಡೀಟೇಲ್ ಆಗಿ ಅವ್ರದ್ದು ಮಾತು, ಭಾಷೆ ಮತ್ತು ನೆನಪಂದು ಪರೀಕ್ಷೆ ಮಾಡ್ತಾರೆ. ಜೊತೆಗೆ ಇಂಡಿವಿಜುವಲೈಸ್ ಥೆರಪಿ ಮತ್ತು ಗ್ರೂಪ್ ಥೆರಪಿನೂ ಕೊಡ್ತಾರೆ. ಸೊ ದಟ್ ಅವ್ರದ್ದು ಮಾತು, ಭಾಷೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣ್ಬೋದು. ಥ್ಯಾಂಕ್ ಯು.